ನಿಮ್ಗೆ ಸತ್ಯ ಹೇಳಿದ್ರೆ ಎಂಬ್ರಾಸ್ ಆಗ್ತದೆ ನಿಮ್ಗೆ. ಇಲ್ಲ ಏನಿಲ್ಲ, ಎಂಬ್ರಾಸ್ ಏನಿಲ್ಲ, ಸತ್ಯ ಜನತೆ ಗೊತ್ತಿದೆ. ಅದೇನು ಏನು ಎಂಬ್ರಾಸ್ ಆಗೋ ಪ್ರಶ್ನೆ ಇಲ್ಲ. ನನಗೇನಂದ್ರೆ ನಿಮ್ಮನ್ನ ಬಹಳ ದಿವಸದಿಂದ ನೋಡ್ಕೊಂಡು ಬಂದಿದ್ದೇನೆ ಸಿದ್ದರಾಮಣ್ಣವ್ರೆ, ನಿಮ್ ಬಹಳ ದಿವಸ ನೋಡ್ಕೊಂಡು ಬಂದಿದ್ದೇನೆ. ಈ ಕಡೆ ನಿಂತು ಮಾತಾಡಿದ್ ನೋಡಿದ್ದೇನೆ, ಆ ಕಡೆ ನಿಂತು ಉತ್ತರ ಕೊಡೋದು ನೋಡಿದ್ದೇನೆ. ಆದ್ರೆ ಎಂದೂ ಕೂಡ ನೀವು ಪತ್ರಿಕೆಯ ಸಹಾಯವನ್ನ ಪಡೆದು ನಿಮ್ ಡಿಫೆನ್ಸ್ ಮಾಡ್ಕೊಂಡಿದ್ದು ನೋಡಿರ್ಲಿಲ್ಲ. ಅಷ್ಟು ಅಸಹಾಯಕತೆ ಬಂತ ನಿಮಗೆ? ಅಷ್ಟು ಅಸಹಾಯಕತೆ ಬಂತ? ನಿಮ್ಮ ಪರ್ಫಾರ್ಮೆನ್ಸು ನಿಜವಾಗ್ಲೂ ಇದ್ದಿದ್ರೆ ಅದನ್ನ ಹೇಳ್ತಿದ್ರಿ. ಪತ್ರಿಕೆಯಲ್ಲಿ ಏನು ಬಂದಿದೆ ಅನ್ನೋದನ್ನ ನೀವು ಸಹಾಯ ತಗೊಂಡು ಅಷ್ಟು ಅಸಹಾಯಕತೆ ಬಂತ? ಐ ಹ್ಯಾವ್ ಸೀನ್ ಯು ಫಾರ್ ಸೋ ಮೆನಿ ಇಯರ್ಸ್, ಯು ನೆವರ್ ಡನ್ ದಿಸ್. ಬೇಡ, ಪತ್ರಿಕೆಯಲ್ಲಿ ಬರೆಯೋದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ ನೇರವಾಗಿ ಹೇಳ್ಬಿಡಿ, ಪತ್ರಿಕೆಯಲ್ಲಿ ಬರ್ದಿರೋದೆಲ್ಲ ಸುಳ್ಳು. ಅಲ್ಲಲ್ಲ, ನೋಡಿ, whatever appeared in the newspaper ಅಂತ ಹೇಳ್ಬಿಡಿ. ಬೇಡ, ಅಲ್ಲ ಹೇಳ್ತೇನೆ ಕೇಳಿ. ಅವರೆಲ್ಲ ಯಾಕೆ, ಅವರೆಲ್ಲ ಪಾಪ ಯಾಕೆ ಒಂದ್ ನಿಮಿಷ ಪತ್ರಿಕೆಯವರು ರಾಜ್ಯಪಾಲರ ಭಾಷಣ ರಿಪೋರ್ಟಿಂಗು ಮಾಡ್ತಾರೆ. ನಾವು ಟೀಕೆ ಮಾಡಿದ್ದನ್ನು ಬರೀತಾರೆ, ನೀವು ಹೊಗಳಿದ್ದನ್ನು ಬರೀತಾರೆ. ಅವ್ರ ರಿಪೋರ್ಟಿಂಗ್ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆದ್ರೆ ಅಂತ ಹೇಳಿದ್ದೀನಲ್ಲ, ಆದ್ರೆ ನೀವು 9 ತಿಂಗಳು ಆಡಳಿತ ಮಾಡಿದಂತ ಸರ್ಕಾರದ ಮುಖ್ಯಸ್ಥರು ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಏನಾಯ್ತು, ಯಾಕೆ ನಾವು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ, ಯಾಕೆ ನಮ್ಮ ಸಂಪೂರ್ಣ ಹಣ ಉಪಯೋಗ ಮಾಡ್ಕೊಳಕ್ ಆಗ್ಲಿಲ್ಲ, ಬಜೆಟ್ ಪರ್ಫಾರ್ಮೆನ್ಸ್ ಯಾಕಾಗಿಲ್ಲ, ಇದ್ರ ಬಗ್ಗೆ ನೀವು ಸಮಜಾಯಿಸಿ ಕೊಟ್ರೆ ಶಾಸಕರಿಗೆ ಉತ್ತರ ಸಿಗ್ತದೆ. ಹಣ ಬಂದಿಲ್ಲ ಅಂತ ಹೇಳಿ ಬೊಮ್ಮಾಯಿಯವರಿಗೆ ಅವ್ರು ಬೀಲ್ಡ್ ಆಗ್ಲಿಲ್ಲ, ಉತ್ತರ ಕೊಡ್ಲಿ. ಪ್ರತಿಸರಿದ್ರಿಂದ ಆಗ್ತದ? ಐ ಆಮ್ ನಾಟ್ ಈಲ್ಡೆಡ್. ಈಗ ಪದೇ ಪದೇ ಭಾಷಣ ಉತ್ತರ ಕೊಡೋದ್ರಲ್ಲಿ ಕೇಳ್ಬೇಕು, ಕೂತ್ಕೋತೀನಿ. ಅದು ಪ್ರತಿ ಸಲ ಮಾನ್ಯ ಅಧ್ಯಕ್ಷರೇ, ಶಕ್ತಿ ಯೋಜನೆ ನಾವು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸುಮಾರು 7 ಕೋಟಿ ಮಹಿಳೆಯರಲ್ಲಿ 7 ಕೋಟಿ ಜನಸಂಖ್ಯೆಯಲ್ಲಿ 3.5 ಕೋಟಿಗೂ ಹೆಚ್ಚು ಮಹಿಳೆಯರಿದ್ದಾರೆ. ಜೂನ್ 11ನೇ ತಾರೀಕು, ನಾವು ಮೇ 20ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಜೂನ್ 11ನೇ ತಾರೀಕಿಗೆ ವಿಧಾನಸೌಧದ ಮುಂಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಾವು ಇದಕ್ಕೆ ಚಾಲನೆಯನ್ನು ಕೊಟ್ಟು, ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಟ್ಟು, ಇವತ್ತಿನವರೆಗೆ ಮಾನ್ಯ ಅಧ್ಯಕ್ಷರೇ, ಒಂದು ದಿನಕ್ಕೆ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. ಅವತ್ತಿನಿಂದ ಜೂನ್ 11ರಿಂದ ಇವತ್ತಿನವರೆಗೆ 160 ಕೋಟಿ ಮಹಿಳೆಯರು, 160 ಕೋಟಿ ಮಹಿಳೆಯರಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ 160 ಕೋಟಿ ಟ್ರಿಪ್ಗಳು, ಕೋಟಿ ಆಯ್ತಪ್ಪ, ಸಬ್ಜೆಕ್ಟ್ ಕರೆಕ್ಷನ್, ಕೋಟಿ ಟ್ರಿಪ್ಗಳು ಆಯ್ತ್ರಿ. 160 ಕೋಟಿ ಟ್ರಿಪ್ಗಳು, 160 ಕೋಟಿ ಟ್ರಿಪ್ಗಳು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆ ಅವರು ಯಾವ ಪಾರ್ಟಿಯವರು? MP ಮಾಡಿದವರು ಯಾರು? ಅವರ ಒಂದು ಧರ್ಮದ ಅವ್ರ ಪಾರ್ಟಿ ಆಧಾರದ ಮೇಲೆ ಮಾಡಿಲ್ಲ, ಅವರು ಜನಸೇವೆಯನ್ನು ಮೆಚ್ಚಿ ಮಾಡಿದ್ದೀರಿ. ಓಕೆ, ಅವರ ಧಾರ್ಮಿಕ ಪ್ರಚಾರವನ್ನು ಮೆಚ್ಚಿ ಮಾಡಿದ್ದೀರಿ, ಧಾರ್ಮಿಕ ಕೆಲಸಗಳಲ್ಲಿ ಅವರನ್ನು ತೊಡಗಿರ್ತಕ್ಕಂಥದ್ದನ್ನು ಮಾಡಿದ್ದೀರಿ. ಅವರು ಪತ್ರ ಬರೆದಿದ್ರು. ಏನಂತ ಬರೆದಿದ್ರು ಗೊತ್ತಾ? ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ, ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ, ಮಹಿಳೆಯರು ಜಾಸ್ತಿ ಜನ ಬರ್ತಾ ಇದ್ದಾರೆ. ಇದು ನಾನು ಬರೆದಿದ್ದ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೇಳ್ರಿ ಸ್ವಲ್ಪ. ನೀವೆಲ್ಲ ಕೇಳಿಸ್ಕೊಳ್ದೇನೆ ಹಿಂಗಾಗಿರೋದು. ನೀವು ದಯಮಾಡಿ ಕೇಳಿದ್ಮೇಲೆ ಆಮೇಲೆ ಸರಿ ಇಲ್ಲ ಅಂತಂದ್ರೆ ಆಮೇಲೆ ಹೇಳಿ. ನೀವು ಕೇಳಕ್ಕೂ ಮುಂಚಿತವಾಗಿ ಎದ್ಬಿಟ್ರೆ
ಹಂಗಾಗಿ ಬಜೆಟ್ ಓದಕ್ಕೂ ಮುಂಚಿತವಾಗಿ ವಾಕೌಟ್ ಮಾಡಿಬಿಟ್ರಿ. ಅದ್ರಿಗೆ ಏನು ಗೊತ್ತಾಯ್ತು ನಿಮಗೆ? ಬಜೆಟ್ ಪುಸ್ತಕದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಏನಿಲ್ಲ 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 ಎಂತೇವನು ನಮ್ಮ ಸುನೀಲ್ ಏನಿಲ್ಲ ಏನಿಲ್ಲ ಆಡು ನಾವು ಏನಿಲ್ಲ ಏನಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಇವ್ರ ತಲೆಯಲ್ಲಿ ಏನು ಇಲ್ಲ. ಮುಖ್ಯಮಂತ್ರಿಗಳೇ, ನಾವು ಗ್ಯಾರಂಟಿಯನ್ನ ವಿರೋಧ ಮಾಡಲಿಲ್ಲ. ನೀವು ಅಂಕಿಅಂಶಗಳನ್ನ ಹೇಳೋದನ್ನ ಸರಿ ಹೇಳಿ ಅಂತ ಹೇಳ್ತಾ ಇರೋದು. ಗ್ಯಾರಂಟಿ ಯೋಜನೆಯನ್ನು ಯಾವತ್ತೂ ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆ ಎಲ್ಲಿ ವಿರೋಧ ಮಾಡಿದೀವಿ? ನೀವು ಅದಕ್ಕೆ ಸರಿಯಾದ ತಯಾರಿ ಮಾಡಿ ಸರಿಯಾದ ಅಂಕಿಅಂಶ ಕೊಡಿ ಅಂತ ಹೇಳ್ತಾ ಇರೋದು. ನೀವು ಅದನ್ನ ಅಂಕಿಅಂಶ ಕೋಟಿ ಜನರಿಗೆ ಅನುಕೂಲ ಆಗಿದೆ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ವಿಫಲ ಆಗಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ನೋಡಿ, ಬಜೆಟ್ನಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತೆಲ್ಲ ಹೇಳಿದವರು ನಾನಾ ನೀವ? ನಾವಾ? MLA ಲ್ಯಾಡ್ ಸರ್, ದಯವಿಟ್ಟು ನಮ್ಮ MLA ಲ್ಯಾಡ್ ರಿಲೀಸ್ ಮಾಡಿ. ಇನ್ನೂ ಕೊಟ್ಟಿಲ್ಲ ನೀವು MLA ಲ್ಯಾಡ್, ಫಸ್ಟ್ ಅದನ್ನ ಕೊಡಿ ಸರ್, ಆಮೇಲೆ ಅಭಿವೃದ್ಧಿ ಮಾತಾಡಿ. ಕೂತ್ಕೊಳ್ಳಿ. MLA ಲ್ಯಾಡೇ ಕೊಟ್ಟಿಲ್ಲ ನೀವು. ಸುರೇಶ್ ಗೌಡ ಹೇಳಿ ಸರ್. ಇಬ್ರು ಹೊರಗಡೆ ಮಾತಾಡೋಣ ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಯಾಕೆ ನಿಲ್ತೀರಿ ನೀವು? ಕೂತ್ಕೊಳ್ಳಿ ನೀವು. ಯತ್ನಾಳ್ MLA ಲ್ಯಾಡ್ ಕೊಡಕ್ಕೆ ಕೂತ್ಕೊಳ್ಳಿ, ಮತ್ತೆ ನೀವು ಮಾತಾಡಿ ಉತ್ತರ ಕೊಟ್ಟಂತ. ಆಮೇಲೆ ಕ್ಲಾರಿಫಿಕೇಶನ್ ಕೇಳಲಿ. ನಾನು ರೆಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಮಧ್ಯೆ ಡಿಸ್ಟರ್ಬ್ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದ್ಮೇಲೆ ಹೇಳ್ತೀನಿ. ಸಮಯ ಹೋಗುತ್ತೆ ಅಷ್ಟೇ, ಸಮಯ ಹೋಗುತ್ತೆ ಅಷ್ಟೇ ಹೊರತು ಇವ್ರು ಏನೇ ಡಿಸ್ಟರ್ಬ್ ಮಾಡಿದ್ರು ಕೂಡ ಅಥವಾ ಪ್ರಯತ್ನ ಮಾಡಿದ್ರು ಕೂಡ ನಾನು ಡಿಸ್ಟರ್ಬ್ ಆಗಲ್ಲ. ಹೇಳ್ಬೇಕಾದದನ್ನೆಲ್ಲ ಹೇಳ್ತೀನಿ. ಮತ್ತೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿದೆ, ಏನು ಹೇಳಬೇಕು ಅಂತ. ಇವ್ರು ಯಾಕಂದ್ರೆ ಸುಳ್ಳನ್ನೇ ಹಿಡ್ಕೊಂಡು ಜಗ್ಗಾಡಿಸ್ತಾರೆ. ಅದಕ್ಕೆ ಉತ್ತರ ಹೇಳ್ಬೇಕಲ್ಲ. ಮಾನ್ಯ ಅಧ್ಯಕ್ಷ, ಬೇಕಾದ್ರೆ ನೀವು ವೆರಿಫೈ ಮಾಡ್ಕೊಳ್ಳಿ, ಸುಳ್ಳ ನಿಜನ ನಾ ಹೇಳೋದು. ಶಕ್ತಿ ಯೋಜನೆಗೆ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು 3.5 ಕೋಟಿ ಇದಕ್ಕೆ ನಾವು ಇಟ್ಟಿದ್ದಂತ ಹಣ 2,800 ಕೋಟಿ. ಕಳೆದ ಬಜೆಟ್ನಲ್ಲಿ, ಜುಲೈ ಬಜೆಟ್ನಲ್ಲಿ ನಾನು ಇಟ್ಟಿದ್ದಂತ ಹಣ 2,800 ಕೋಟಿ. ಇಲ್ಲಿವರೆಗೆ ಮಾರ್ಚ್ 13 ಅಲ್ಲ, ಫೆಬ್ರವರಿ 13 ಖರ್ಚಾಗಿದ್ದಂತ ಹಣ 2,208 ಕೋಟಿ. ಸುಳ್ಳ ಇದು? ಮಕ್ಕಳೆಲ್ಲ JCB ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಟೆಂಪೋ ಟ್ರಾವೆಲ್ ಅಲ್ಲಿ ಓದ್ತಾವ್ರೆ, ಅದು ಸುಳ್ಳ? ಆಯ್ತಪ್ಪ, ನಿಮ್ ಕಾಲದಲ್ಲಿ ಹೇಳಿದ್ದು ಸುಳ್ಳು ಸಿದ್ದರಾಮಯ್ಯನವರ ಸುಳ್ಳು ಅಂತ ಹೇಳಿದ್ ನಾವು. ಸುಳ್ಳ ಇದು? 100 ಹೌದು, ಇದು ಸುಳ್ಳ. ಎಲ್ಲ ಮಕ್ಕಳು ಓದ್ತಾ ಇರೋ ಸುಳ್ಳ, ಇದು ಸುಳ್ಳ. JCB ಅಲ್ಲಿ ಓದ್ತಾ ಇರೋ ಸುಳ್ಳ? ಅದು ಸತ್ಯ ಅಂತ ಇಟ್ಕೊಳ್ಳಿ. ನಾವೇನು ವಿರೋಧ ಮಾಡಿಲ್ಲ. ಸುಳ್ಳ? ನಾವೇನು ವಿರೋಧ ಮಾಡಿದ್ರೆ ಸತ್ಯ ಅಂತ ಹೇಳಿ ನಂತರ ಧೈರ್ಯವಾಗಿ ಇದು ನೀವು ಹೇಳೋದು ವಿರೋಧ ಮಾಡಿದ್ರೆ ನಾನು ಹೇಳ್ತೀನಿ. ನೀವು ಹೇಳಿ, ಇದರಲ್ಲಿ ಮಕ್ಕಳು ಓದ್ತಾ ಇರೋ JCB ಸುಳ್ಳು ಅದರಲ್ಲಿ ಸಿಕ್ಕದೇನೆ ಅದ್ರಲ್ಲಿ ಹೋಗಿರ್ತಕ್ಕಂಥದ್ದು ನೀ ಹೇಳ್ತಾ ಇದೀಯ, ಅದರಿಂದ ಸತ್ಯ ಅಶೋಕ ಸತ್ಯ ಅಂತ ನೀನು ಒಪ್ಪಿಗಾದ್ರೆ 160 ಕೋಟಿ ಮಹಿಳೆಯರು 160 ಕೋಟಿ ಮಹಿಳೆಯರು ಶಕ್ತಿ ಯೋಜನೆ ಆದ್ಮೇಲೆ 160 ಟ್ರಿಪ್ಗಳಲ್ಲಿ ಹೋಗಿ ಫ್ರೀಯಾಗಿ ಹೋಗಿದ್ದಾರೆ ಅಂತ ಒಪ್ಕೊಳ್ಳಪ್ಪ. ಅದು ಒಪ್ಕೊಳ್ಳಕ್ ತಯಾರಾಗಿಲ್ಲ ಸರ್. ದಿನಕ್ಕೆ ಎಷ್ಟು ಎವರೇಜ್ ಬಸ್ ಟ್ರಿಪ್? ನಾನು ಒಪ್ಕೋತೀನಿ ಧೈರ್ಯವಾಗಿ. ಇವ್ರು ಒಪ್ಕೊಳ್ಳಿ, ಹಾಗಾದ್ರೆ ಒಪ್ಕೊಳ್ಳಕ್ ತಯಾರಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, 2,208 ಕೋಟಿ ಫೆಬ್ರವರಿ 13 ಖರ್ಚಾಗಿದೆ. ಆಮೇಲೆ ಗೃಹ ಜ್ಯೋತಿ 1,60,00,000 ಗ್ರಾಹಕ ಕುಟುಂಬಗಳಿಗೆ, ಅಂದರೆ ಸುಮಾರು 5 ಕೋಟಿಗೂ ಹೆಚ್ಚು ಜನರಿಗೆ 200 ಯೂನಿಟ್ ವರೆಗೆ 200 ಯೂನಿಟ್ ವರೆಗೆ ಮಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅಂದ್ರಲ್ಲ, ಸುಳ್ತಾನೆ? ಯಾವುದು ಅಲ್ಲ, ನೀವೇ ಹೇಳಿದಿರಲ್ಲ.
ನಮ್ಮ ಹತ್ರ ದಾಖಲೆನೇ ಇದೆ ಅದು. ಆ ಬಡವ ಆ ಬಡವ ಮನೆಗೆ ಹೋಗಿಲ್ಲ ನೀವು. ಯೂನಿಟ್ವರೆಗೆ ಅಂತ ಹೇಳಿರೋದು ನಾನು. ಹೌದಿಲ್ಲ? ಎತ್ತಾಳವ್ರ ಆ ಬಡವ ಆಯ್ತು, ಮನೆಗೆ ಹೋಗಿಲ್ಲ ಯೂನಿಟ್ ನೀವು. ಒಳಗಡೆ ಮಾಡಿ ನಾನು ಬಡವ ಮನೆ ಲೈಟ್ ಫ್ರೀ. ಹಾಕಿ ನೀವು ಉಪಯೋಗಿಸಿದ್ರು ಫ್ರೀ. ಅದು ಅವ್ರು ಎಲ್ಲ ಗೂಗಲ್ ಏನು ನೋಡೇ ಇಲ್ಲ ನೀವು. ಸುಳ್ಳು, ಇದು ಸುಳ್ಳು. ಮಾದೇವ ಅದನ್ನೇ ಉಪಯೋಗಿಸಿದ್ರು ನಾವು ಸುಳ್ಳು ಫ್ರೀ. ಅಂತ ಹೇಳಿದ್ದು. ಪರಮೇಶ್ವರ ಉಪಯೋಗಿಸಿದ್ರು ಫ್ರೀ 200 ಯೂನಿಟ್ ವರೆಗೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರೆ ಯಾವತ್ತಾರು ಮಾಡಿದ್ರೇನ್ರಿ? ನೀವ್ ಯಾವತ್ತಾರು ಕೊಟ್ಟಿದ್ರಾ? ಯಾವತ್ತಾರು ಕೊಟ್ಟಿದ್ರಾ? ಏನು ಅಲ್ಲ ಒಂದೇ ನಿಮಿಷ. ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, ಇದಕ್ಕೆ ನಾವು ಈ ವರ್ಷ ಆಯ್ತು, ಈಲ್ಡ್ ಎಲ್ಲಾ ರೈತರಿಗೆ ಅವ್ರು ಈಲ್ಡ್ ಆಗ್ಲಿಲ್ಲ, ಕೂತ್ಕೊಳ್ಳಿ. ಒಂದೇ ನಿಮಿಷ ಸರ್, ಅವ್ರು ಕೇಳಿದ್ದು ಕೇಳ್ತಾ ಇದ್ದಾರೆ. ನಾವೇನ್ ಹೇಳ್ತಿರ್ಲಿಲ್ಲ. ಆಗ್ಲಿಲ್ಲ, ಸುಮ್ನೆ ಕೂತಿದ್ದೆ. ಇಲ್ಲಿವರೆಗೆ 5,168 ಫ್ರೀ ಕೊಟ್ಟವ್ರು ಯಾರು? ಬಸ ಬೊಮ್ಮಾಯಿ ಅವರೇ, ಮನೆಯವರಿಗೆ ಅಲ್ಲ, ನಮ್ಮ ಫೆಬ್ರವರಿ 13 ಎದ್ದು ಮಾತಾಡೋ ಸರಿಯಲ್ಲ. ಬಿಡುಗಡೆ ಮಾಡಿದ್ದೇವೆ. ಯಾರ್ಯಾರನ್ನ ನೀವೆಲ್ಲ ಹೈಜಾಕ್ ಮಾಡೋದು ಬಿಜೆಪಿ ಅವರು. ಬೊಮ್ಮಾಯಿ ಅವರೇ, ಈಗ ಅಲ್ಲಿ ಉತ್ತರ ಕೊಡುವಾಗ ಬಂಗಾರಪ್ಪನವರು ಈಗ ಅಧ್ಯಕ್ಷರೇ 10 HP ಕರೆಂಟ್ ಕೊಟ್ಟಿದ್ದು ಬಂಗಾರಪ್ಪನವರು, ಬೊಮ್ಮಾಯಿ ಅವರೇ, ಇವರಲ್ಲ. ಮತ್ತು ಅದೆಲ್ಲ ಈಗ ಬಂಗಾರಪ್ಪನವರು ಕೊಟ್ಟಿದ್ದು ರೈತರಿಗೆ ಫ್ರೀ ಸುಳ್ಳು ಕೊಟ್ಟಿದ್ದೇವೆ. ನಮ್ಮ ನಾಯಕರಾದಂತಹ ಫ್ರೀ ಕೊಟ್ಟಿದ್ದೇವೆ. ಸುಳ್ಳು ಯಾರಾದ್ರೂ ಕೊಟ್ಟಿದ್ರೆ ಅಂದ್ರೆ ಈಗ ಕರೆಂಟ್ ಕೊಟ್ಟಿದ್ದು ಬೇಕಷ್ಟು ಕೊಟ್ಟಿದ್ದೇವೆ. 10 ಯೂನಿಟ್ ಜಾಸ್ತಿ ಕೊಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಬೊಮ್ಮಾಯಿ ಅವರಿಗೆ ಅಲ್ಲಿ ನಾನು ಹಿಂಗಾದ್ರೆ ಮಾತಾಡಕ್ಕಾಗಲ್ಲ. ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ಇದೇನು ಈಗ ನೋಡಿ, ನಿಮ್ಮ ಇನ್ವೇಷನ್ ಅಲ್ಲ. ಮುಖ್ಯಮಂತ್ರಿ ಆಯ್ತು, ಈಗ ಉತ್ತರ ಕೊಡುವಾಗ ಅವ್ರು ಎತ್ತು ನಿಂತಾಗ ಮಾತಾಡೋದಾಗ್ತದ? ನೀವತ್ತು ನಿಂತ ಅವರೆಲ್ಲ ನಿಲ್ತಾರೆ, ಈ ಕಡೆ ನಿಲ್ತಾರೆ, ಮತ್ತೆ ಯಾವ ಉತ್ತರ ಕೊಡದೆ ಅವಾಗ? ಏನೋ ಹೊಸದಾಗಿ ಕೊಟ್ಟರಂಗ್ ಅವ್ರು ಮಾತಾಡ್ತಾರೆ. ಉತ್ತರ ಕೊಡುವಾಗ ನೀವು ಅವ್ರು ಈಲ್ಡ್ ಆದ್ರೆ ಹೇಳಿ, ಈಲ್ಡ್ ಆಗದಿದ್ರೆ ನೀವೆದ್ದು ಮಾತಾಡಿದ್ರೆ ಅದು ಹಿಂದೆಯಿಂದ ಮಾತಾಡ್ತಾರೆ, ಇಲ್ಲಿ ಹಿಂದೆಯಿಂದ ಮಾತಾಡ್ತಾರೆ, ಮತ್ತೆ ಎಲ್ಲಿ ಉತ್ತರ ಕೊಡುವಂತದ್ದು? ಉತ್ತರ ಕೊಟ್ಟ ನಂತರ ನೀವು ಕ್ಲಾರಿಫಿಕೇಶನ್ ಕೇಳಿ ಏನ್ ಬೇಕಾದ್ರೂ ಕೂಡ. ಅಥವಾ ಈಲ್ಡ್ ಆದ್ರೆ ಅದನ್ನು ನೀವು ಕೇಳಿ. ಅವ್ರು ಈಲ್ಡ್ ಆಗದಿದ್ರೆ ನೀವು ಕರೆಕ್ಟ್ ಈಗ ಕೇಳ್ಬೇಕಾದ್ರೆ ಈಲ್ಡ್ ಆಗ್ಬೇಕು. ನಿಮ್ಮಷ್ಟೇ ಮಾತಾಡ್ತಿದ್ರೆ ಅವರಷ್ಟೇ ಮಾತಾಡ್ತಾರೆ. ಮಧ್ಯೆ ಮಧ್ಯೆ ನನಗೂ ಮಾತಾಡುವಂತದ್ದು ಏನಿಲ್ಲ. ಆದ್ರೆ ಅವ್ರು ಕೇಳಿದ್ದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಯಾರಾದ್ರೂ ಫ್ರೀ ಕೊಟ್ಟಿದ್ರೆ ಹೇಳಿ ಅಂತಂದಾಗ ಸರಿ, ಕೇಳುವಾಗ ಈಲ್ಡ್ ಆದ್ರೆ ಅದನ್ನ ಕೇಳಿ. ಈಲ್ಡ್ ಆದ್ರೆ ನಿಮ್ಮ ಮತ್ತೆ ಕೆಲವೊಂದು ಈಗ ಗೃಹ ಜ್ಯೋತಿ ಫ್ರೀ ಕೊಟ್ಟರೆ ಒಪ್ಕೊಳ್ಳಿ. ನೀವೆದ್ದು ಹೇಳಿದ್ದು ಅಲ್ಲಿ ಅವರೆದ್ದು ಹೇಳಿ. ಈಗ ಗೃಹ ಜ್ಯೋತಿ ಫ್ರೀ ಕೊಟ್ಟರೆ ಒಪ್ಕೊಳ್ಳಿ ಸಾಕು. ನಾಗಸ್ವಾಮಿ ಕೂತ್ಕೊಳ್ಳಿ. ಈಗ ಗೃಹ ಜ್ಯೋತಿ ಫ್ರೀ ಕೊಟ್ಟರೆ ಅವರೇ ಹೇಳಿ ಅಂತಾರೆ. ಏನಪ್ಪಾ ಹೇಳಿ ಅಂತಾರೆ. ಮತ್ತೆ ಹೇಳಿ ಅಂತ ಹೇಳಿ, ಭಾಷಣದ ನಂತರ ಮತ್ತೆ ಉತ್ತರ ಆದ ನಂತರ ಹೇಳಿ. ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರಲ್ಲ, ಅದನ್ನು ಹೇಳ್ಬೇಕಲ್ಲ ನಾನು ನಾವು. ಕೇಳ್ತೀನಿ. 2 ಸರಿ ನಿಮ್ಮ ಕ್ಲಾರಿಫಿಕೇಶನ್ ಅದನ್ನು ಮಾತಾಡ್ಲಿಕ್ಕೆ ಅವಕಾಶ ಇದೆ ನಿಮಗೆ. ಕ್ಲಾರಿಫಿಕೇಶನ್ ಕೇಳಿ. ನಾನು ಇನ್ನು ಮುಂದೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಹೇಳಿ ಅಂತ ಹೇಳಕ್ ಹೋಗಲ್ಲ, ಅಲ್ಲ ಇವ್ರಿಗೆ ಹೇಳ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.